ವೀಕ್ಷಕರೇ ನಮಸ್ಕಾರ. ಕರ್ನಾಟಕ 9 ವರದಿಗೆ ಸ್ವಾಗತ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಸಭೆಯಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಭೇಟಿ ನೀಡಿ ಮಾಹಿತಿ ತಿಳಿಸಿದರು. ಇವತ್ತಿನ ಕಳೆದ 10 ದಿವಸದ ಈ ಹೋರಾಟ, ಗುರ್ಲಾಪುರ ಕ್ರಾಸಿನ ಹೋರಾಟದಲ್ಲಿ ವೇದಿಕೆ ಸಾನ್ನಿಧ್ಯತೆಯನ್ನು ವಹಿಸಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿ, ಆಶೀರ್ವಾದ ಮಾಡಿ, ನಮ್ಮ ಮನಸ್ಸುಗಳನ್ನು ಕೂಡಿಸಿರ್ತಕ್ಕಂಥ ಪರಮ ಪೂಜ್ಯ ಕೂಳ್ಕೊಡ್ತ ಅಜ್ಜ ಅವರ ಪಾದಾರಂಗರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಅದೇ ಥರ ಮುಕ್ತೇಶ್ವರ ಅಡಿಗನಾಳ ಸ್ವಾಮಿಗಳ ಪಾದಾರಂಗದಲ್ಲಿ ಕೊಡಮಟ್ಟು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಹಿರಿಯ ಹೋರಾಟಗಾರರು ನಮ್ಮ ಕರ್ನಾಟಕದಲ್ಲಿ ಒಂದು ಸಂದರ್ಭದಲ್ಲಿ ರೈತ ಸಂಘ ಅಂದ್ರೆ ನಂಜುಂಡಸ್ವಾಮಿ ಅವರ ನಂತರ ರೈತ ಸಂಘ ಅಂತ ಹೇಳಿ ಮಾತಿತ್ತು. ಆ ಸ್ಥಾನ ತುಂಬತಕ್ಕಂಥವ್ರ ಕೊರತೆ ಬಹಳ ಇತ್ತು. ಅದನ್ನು ಯಾರಾದ್ರೂ ತುಂಬಿದ್ರೆ ಅದು ಕುರುಬರು ಶಾಂತನಗೌಡರು ಅಂತೇಳಿ ಬಹಳ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಕುರುಬರು ಶಾಂತಕುಮಾರ್ ಅವರು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿಲ್ಲ. ಇವತ್ತು ನೀವು 10 ದಿವಸನಾಗ ನನಗೆ ಅಂಜಿ ಓಡಿಸಿದ್ರು. ಅವರು ಜೀವನ ತುಂಬಾ ಹೋರಾಟ ಮಾಡಿದ್ದಾರೆ. ಅವ್ರಿಗೆ ದುರ್ದೈವ ಎಂತಾಗು ಅಂತಂದ್ರೆ ಅವ್ರು ಇಡೀ ಜೀವನವನ್ನೇ ರೈತ ಸಂಘದ ಪರವಾಗಿ ಹೋರಾಟ ಮಾಡಲಿಕ್ಕೆ ಮುಡುಪಿಟ್ಟಿದ್ದಾರೆ. ಅಂಥವ್ರು ಇವತ್ತು ನಿಮ್ಮ ಊರಿಗೆ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಅಭಿಮಾನಿ ಅಂತ ಅದು ನಿಮಗೆ ಗೊತ್ತಿಲ್ಲ. ಸರ್ಕಾರಿ ದವಾಖಾನೆಯಲ್ಲಿ ಇವತ್ತು ಅವರು ಟ್ರೀಟ್ಮೆಂಟ್ ನಾವು ಸ್ವತಃ ಹೋಗಿ ಹೇಳಿದ್ವಿ, ಸರ್ಕಾರ ಸ್ಪೆಷಲ್ ಹೆಲಿಕಾಪ್ಟರ್ ಮಾಡಿ ನೀವು ಇವತ್ತು ಆರೋಗ್ಯವಂತರಾಗಬೇಕು, ನಮ್ಮ ಮಾರ್ಗದರ್ಶನ ಮಾಡ್ಬೇಕಂತ ಹೇಳಿ ಅವರು ಕಂಬನಿ ಮಿಡಿದು ಅಂಥವ್ರು ಇವತ್ತು ಹೋರಾಟಕ್ಕೆ ಬಂದಾರ. ಅವರಿಗೆ ಶಕ್ತಿ ತುಂಬತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈ ಸಂದರ್ಭದಲ್ಲಿ ಸುನ್ನಪ್ಪ ಪೂಜಾರಿ ಅವರು, ಶಶಿಕಾಂತ್ ಗುರೂಜಿ ಅವರು ಅಂತೇಳಿ ನಾನು ಹೇಳಬೇಕಾಗ್ತದೆ. ಅವ್ರು ಇರದೆ ಹೋಗಿದ್ರೆ ಇಲ್ಲಿ ನಾನು ಬರ್ತಿರ್ಲಿಲ್ಲ. ನಾ ಬಂದೆ, ಬರುದ್ರಾಗ ನಾನು ನೋಡಿದೆ, ನಾ ಮನುಷ್ಯ ಆದಂಗೆ ಇಟ್ಟಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ಇರ್ಬೋದಂದ್ರಿ ನಾವು ಏನ್ ನಮಗೆ ನಾ ಜೀವ ತದಿನ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು. ಅವತ್ತು ಇವೆಲ್ಲ ನಡೀದಿದ್ದನ್ನು ಬಹಳ ಗಣನೆ ಇಟ್ಕೋಬಾರ್ದು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡಿದ್ವಿ. ನಾನು ಅವಾಗೆ ಮಾಡ್ಕೊಂಡು ಹೋದನ್ನ ಡೆತ್ ಡೇ ಮಾಡ್ಕೊಂಡು ಹೋಗ್ತೀನಿ. ಅದು ಒಂದು ಸಮಯ. ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು ಅಂದ್ರೆ ಯಾರು ಏನ್ ಮಾಡ್ತಾರೆ? ಅದು ಹಿಂದಿ ಒಳಗೊಂದು ಈ ಹೋರಾಟದಲ್ಲಿ ಅವ್ರು ನನ್ನ ಜೋಡಿ ಜಗಾಡ ಬಿಡ್ತಾರೆ ಅಂತೇಳಿ ನಾನು ಚಿಂತೆ ಮಾಡತ್ತೀನಿ. ಯಾಕಂದ್ರೆ ಅಂತ ಎಲ್ಲ ಹೋರಾಟಗಾರರು, ರವಿ ಕಿರಣ್ ಅವರು, ರಾಜು ಪವಾರ್ ಅವರು, ಸುಬೇದಾರ್ ಅವರು, ವಿಶೇಷವಾಗಿ ನಾನು ಇಲ್ಲಿರುವ ಅಧಿಕಾರಿಗಳಿಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಅಕಸ್ಮಾತ್ ಈ ಜಿಲ್ಲಾ SP ಮತ್ತು ಜಿಲ್ಲಾ DC ಅವರು ಇರದೇ ಇದ್ರೆ ನಾನು ಈ ವೇದಿಕೆನೇ ಮುಟ್ತಿದ್ದಿಲ್ಲ.
ಅವರಿಬ್ಬರು ಬಹಳ ನನಗೆ ಹೇಳಿದ್ರು ನೀವು ಅಲ್ಲಿ ಹೋಗ್ತಕ್ಕದ್ದಲ್ಲ ಅಂತ. ನಾನು ಅಂದೆ, ನಾನು ಅವ್ರಿಗೆ ಭೇಟಿಯಾಗಕ್ಕೆ ಬಂದಿದ್ರಿ, ನೀವು ಅಲ್ಲಿ ಬಿಡ್ದಿದ್ರೆ ನಾನು ಅಲ್ಲಿ ಹೋಗ್ಲಾರ್ದೆ ಹೋಗುವುದೇ ಇಲ್ಲ, ನೀವೇನ್ ಮಾಡ್ತಿದ್ ಮಾಡ್ರಿ ಅಂತ. ಅವ್ರಿಗೂ ಚಿಂತೆ, ಯಾಕಂದ್ರೆ ನೀವು ಅಷ್ಟು ಅವ್ರ ನಿರಾವೇಶ ಇದ್ರು ಅವರು. ಇದು ಸ್ವಾಭಾವಿಕ, ಯಾಕಂತಂದ್ರೆ ಈ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರೈತನ ತಾಳ್ಮೆಯನ್ನು ನಾವು ಎಂದೂ ಪರಿಶೀಲನೆ ಮಾಡಬೇಕು. ಈ ದೇಶ ಒಂದು ಕಾಲದಲ್ಲಿ ಬರೀ 35 ಕೋಟಿ ಜನ ಇದ್ವಿ ನಾವು ಸ್ವಾತಂತ್ರ್ಯ ಸಿಕ್ಕಾಗ. 2 ಹೊತ್ತಿನ ಅನ್ನ ನಮಗೆ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ, ಯಾಕಂದ್ರೆ ನಾವು ಮೆಕ್ಸಿಕನ್ ಗೋಧಿ ತರಿಸ್ತಿದ್ವಿ. ದೋತ್ರ ಅಂಗಿ ನಾವು ಬೇರೆ ರಾಜ್ಯದಿಂದ ತರಿಸ್ತಿದ್ವಿ. ಹುಳ್ಳು ಎಣ್ಣೆ, ಉಂಬಾ ಎಣ್ಣೆ ಅಂತಿರಲ್ಲ, ಅದು ಬೇರೆ ರಾಷ್ಟ್ರದಿಂದ ಇವತ್ತು ತರಿಸ್ತೀವಿ. ಪೆಟ್ರೋಲ್ ತರಿಸ್ತೀವಿ, ಅದನ್ನು ತರಿಸ್ತೀವಿ. ಆದ್ರೆ ಅವತ್ತು ಒಬ್ಬ ನಾಯಕರನ್ನ ನಾವು ನೆನೀಬೇಕು. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನಿಜವಾಗ್ಲೂ ಜೈ ಜವಾನ್ ಜೈ ಕಿಸಾನ್ ಅಂದಂತ ಮಹಾತ್ಮ ಯಾರಾದ್ರಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಂತಂದ್ರೆ. ಅವರು ದೇಶದ ಜನ ಒಂದೊತ್ತು ಉಪವಾಸ ಬೀಳ್ತಾರಂದ್ರೆ ನಾನು ಉಪವಾಸ ಇರ್ಬೇಕಂತ ಹೇಳಿ ಪ್ರಯತ್ನ ಮಾಡಿದೆ. ಅವಾಗ ನಮಗೆ ಅರಿವಾಯ್ತು, ನಾವು ಎರಡು ಹೊತ್ತು ಊಟ ಮಾಡಬೇಕಾದ್ರೆ ರೈತ ಬೇಕು ಅಂತ. ಅದು ಇವತ್ತು ಸುದೈವ ಎಂತಾದ್ರೆ 35 ಕೋಟಿ ಅಲ್ಲ, ಈ ದೇಶದ 140 ಕೋಟಿ ಜನರಿಗೆ 2 ತಿಂಗಳು ತುಂಡು ಅನ್ನ ಆಗ್ತಕ್ಕಂಥ ಶಕ್ತಿ ಯಾರಿಗಾದ್ರಿದ್ರೆ ಅದು ರೈತರಿಗೆ ಮಾತ್ರ ಇದೆ, ಬೇರೆ ಯಾರಿಗೂ ಇಲ್ಲ ಅಂತ ಹೇಳಿ. 140 ಕೋಟಿ ಜನರು ಕುಂತು 2 ತಿಂಗಳು ತಿನ್ನೋದು ಅಷ್ಟು ಅನ್ನ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ. ಅವರಿಗೆ ಎಸ್ ಸಿ ಅವರಿಗೆ ನಾನು ಬ್ಯೂರೋ ರಿಪೋರ್ಟ್, ಈ ಸದಾಶಿವ.